ಆ್ಯಂಬುಲೆನ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ಯಾಕೆಂದರೆ ಸರಿಯಾದ ಸಮಯಕ್ಕೆ ಆ್ಯಂಬುಲೆನ್ಸ್ ಬರಲಿಲ್ಲ ಅಂತ ಎಷ್ಟೋ ಪ್ರಾಣಗಳು ಹಾರಿ ಹೋಗಿವೆ. ಹೀಗಾಗಿ ಆ್ಯಂಬುಲೆನ್ಸ್ ಡ್ರೈವರು ಮತ್ತು ಆ್ಯಂಬುಲೆನ್ಸ್ಗಳಂದರೆ ಜನ ಕೈ ಮುಗಿದು ಅವರಿಗೆ ಜಾಗ ಬಿಡ್ತಾರೆ. ಯಾಕೆಂದರೆ ಯಾವ ಎಮರ್ಜೆನ್ಸಿ ಇರುತ್ತೇನೋ, ಎಷ್ಟು ಬೇಗ ಆಸ್ಪತ್ರೆಗೆ ತಲುಪಿಸಿದರೆ ಅಷ್ಟು ಬೇಗ ಆ ರೋಗಿಯ ಪ್ರಾಣ ಉಳಿಬಹುದು ಅನ್ನುವಂಥ ಒಂದು ಕನ್ಸರ್ನ್ಗೆ ಜನ ಆಯಿತು ಅಥವಾ ಟ್ರಾಫಿಕ್ ವ್ಯವಸ್ಥೆ ಆಯಿತು, ಆ್ಯಂಬುಲೆನ್ಸ್ಗೆ ಒಂದು ವಿಶೇಷವಾದಂತಹ ಸ್ಥಾನ ಕೊಡುತ್ತೆ. ಆದರೆ ಅಂತಹ ಆ್ಯಂಬುಲೆನ್ಸ್ನ ಓಡಿಸುವಂಥ ಆ್ಯಂಬುಲೆನ್ಸ್ ಡ್ರೈವರ್ಗಳೇ ಕಿರಿಕಿರಿ ಮಾಡಿಕೊಂಡು ಪರಸ್ಪರ ಜಗಳ ಆಡಿಕೊಂಡು ರೋಗಿಗಳ ಸಾವಿಗೆ ಕಾರಣ ಆಗ್ತಾರೆ ಅಂತ ಅಂದರೆ ಅದನ್ನು ನಿಮ್ಗೆ ನಂಬೋಕ್ಕಾಗತ್ತಾ? ಗ್ಯಾರಂಟಿ ಅಂಥದ್ದೊಂದು ಸ್ಟೋರಿ ನಮ್ಮಲ್ಲಿ ಬರ್ತಾ ಇದೆ. ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ದರ್ಬಾರ್ ಜೋರಾಗ್ತಿದೆ ಅಂತ. ಅಂದರೆ ಅರ್ಥ, ಸರ್ಕಾರಿ ಆಸ್ಪತ್ರೆಯ ಒಳಗಡೆ ಖಾಸಗಿ ಆ್ಯಂಬುಲೆನ್ಸ್ಗಳು ಬಂದು ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ತ್ರಾಸು ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಯ ಆವರಣದ ಒಳಕ್ಕೆ ಖಾಸಗಿ ಆಸ್ಪತ್ರೆಯ ಆ್ಯಂಬುಲೆನ್ಸ್ಗಳು ಬಂದು ನೀವು ಇಲ್ಲೋಗಬೇಡಿ ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಅಲ್ಲಿ ಜಗಳ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಬುಲೆನ್ಸ್ ಡ್ರೈವರ್ಗಳ ನಡುವೆ ಮಾರಾಮಾರಿ ನಡೆಯುತ್ತೆ. ರೋಗಿ ಎಲ್ಲಿಗೆ ಹೋಗಬೇಕು, ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಈ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಾ ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಒಮ್ಮೊಮ್ಮೆ ಎಲ್ಲೂ ಹೋಗೋಕ್ಕಾಗದೆ ರೋಗಿಗಳು ಪರದಾಡ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ ಎಲ್ಲಿ ಯಾವ ಆಸ್ಪತ್ರೆಯಲ್ಲಿ ಈ ದೃಶ್ಯ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಸರ್ಕಾರಿ ಆಸ್ಪತ್ರೆ, ಅದರಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರಿನ ಸುತ್ತಮುತ್ತ ಯಾವುದೇ ಎಮರ್ಜೆನ್ಸಿ ಕೇಸ್ ಇದ್ರೂ ಕೂಡ ಮೊಟ್ಟ ಮೊದಲಿಗೆ ಬರೋದು ಈ ವಿಕ್ಟೋರಿಯಾ ಆಸ್ಪತ್ರೆಗೆ. ಅಷ್ಟರ ಮಟ್ಟಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭಾರಿ ಬೇಡಿಕೆ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಯಾರಿದ್ದಾರೆ, ಡೆಫಿನೆಟ್ಲಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಸಿಗೋ ಉತ್ತರ ಬೆಡ್ ಖಾಲಿ ಇಲ್ಲ. ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿಗುವ ಮೊದಲನೇ ಉತ್ತರ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಸಿಗಬೇಕು ಅಂತಂದರೆ ಹೆಲ್ತ್ ಮಿನಿಸ್ಟರಿಂದ ಹಿಡಿದು CM ಇಂದ ಹಿಡಿದು DCM ವರೆಗೂ ಕಾಲ್ ಮಾಡಬೇಕಾಗತ್ತೆ. ಸರ್ ದಯವಿಟ್ಟು ಒಂದು ಬೆಡ್ ಕೊಡಿಸಿ ಅಂತ. ಅಷ್ಟರ ಮಟ್ಟಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿಮಾಂಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ವಿಕ್ಟೋರಿಯಾ ಆಸ್ಪತ್ರೆ ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ. ಆದರೆ ಇಲ್ಲಿ ಬರೋರೆಲ್ಲ VIPಗಳು, VVIPಗಳು. ಅದರಲ್ಲೂ ಕೂಡ ನಿಮಗೆ ಹೇಳಬೇಕು ಅಂತಂದರೆ ಈ ಪ್ರಧಾನ ಮಂತ್ರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಗಾಡ್ VVIP, ಈ ಐಗಾಡ್ ಆಸ್ಪತ್ರೆಯಲ್ಲಂತೂ ಕೇವಲ VIPಗಳು, VVIPಗಳಿಗೆ ಮಾತ್ರ. ನಮ್ಮಂಥ ಜನಸಾಮಾನ್ಯರು ಹೋಗಿ ಸಾರ್ ಬೆಡ್ ಇದೆಯಾ ಅಂದರೆ ಹೋಗಿ ಮನೆ ಕಡೆ ಜಾಗ ಖಾಲಿ ಮಾಡು ಅಂತಾರೆ. ಅಷ್ಟರ ಮಟ್ಟಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ರೀತಿಯಾದಂತಹ ಸಾರ್ವಜನಿಕರು, ಬಡವರಿಗೆ ಯಾವುದೇ ಕಿಮ್ಮತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ದೂರಗಳಿಂದ ಬಂದುಬಿಡ್ತಾರೆ ಆ್ಯಂಬುಲೆನ್ಸ್ ಹಾಕ್ಕೊಂಡು. ಬಂದು ಇಲ್ಲಿ ಬೆಡ್ ಇಲ್ಲ ಅಂದ ತಕ್ಷಣ ಹೊರಗಡೆ ಕಾಯ್ತಾ ಇರ್ತಾರೆ. ಆವಾಗ ಈ ಖಾಸಗಿ ಆಸ್ಪತ್ರೆಯ ಆ್ಯಂಬುಲೆನ್ಸ್ ಡ್ರೈವರ್ಸ್ಗಳು ಏನು ಮಾಡ್ತಾರೆ, ಇಲ್ಲಿ ನಿಮಗೆ ಬೆಡ್ ಸಿಗ್ತಾ ಇಲ್ಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಇಲ್ಲಿ ನಿಮ್ಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಬನ್ನಿ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಅಲ್ಲಿ ಜಗಳ ಶುರುವಾಗುತ್ತೆ ಸರ್ಕಾರಿ ವಿಕ್ಟೋರಿಯಾ ಆಸ್ಪತ್ರೆಯ ಆ್ಯಂಬುಲೆನ್ಸ್ ಡ್ರೈವರ್ಸ್ಗೂ ಮತ್ತು ಈ ಖಾಸಗಿ ಆಸ್ಪತ್ರೆಯ ಆ್ಯಂಬುಲೆನ್ಸ್ ಡ್ರೈವರ್ಸ್ಗಳಿಗೂ. ಸೊ ನನ್ನ ಹಾಸ್ಪಿಟ್ಲ್ಗೆ, ನಿನ್ನ ಹಾಸ್ಪಿಟ್ಲ್ಗೆ, ನಿನ್ನ ಹಾಸ್ಪಿಟ್ಲ್ಗೆ, ನನ್ನ ಹಾಸ್ಪಿಟ್ಲ್ಗೆ ಅಂತ ಕಿರಿಕ್ ಮಾಡಿಕೊಂಡು ಗಲಾಟೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ.
ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಆಸ್ಪತ್ರೆ ಮಾರ್ಕೆಟಿಂಗ್ ಸಿಬ್ಬಂದಿಗಳು ಗಲಾಟೆ ಮಾಡಿದ್ದಾರೆ. ಹೀಗೆ ಕಳೆದ ವಾರ ರೋಗಿಯೊಬ್ಬರನ್ನು ವಿಕ್ಟೋರಿಯಾಗೆ ಆಂಬ್ಯುಲೆನ್ಸಲ್ಲಿ ಒಬ್ಬ ಚಾಲಕ ಕರ್ಕೊಂಡು ಬಂದಿರ್ತಾನೆ. ಆದರೆ ವಿಕ್ಟೋರಿಯಾದಲ್ಲಿ ಬೆಡ್ ಇಲ್ಲ ಅಂತ ಹೊರಗಡೆ ನಿಂತಿದ್ದ. ಇದೇ ಸ್ಥಳಕ್ಕೆ 3-4 ಆಸ್ಪತ್ರೆಗಳ ಸಿಬ್ಬಂದಿಗಳು ಎಂಟ್ರಿ ಆಗ್ತಾರೆ. ಬನ್ನಿ ನಮ್ಮ ಆಸ್ಪತ್ರೆಗೆ ದಾಖಲಿಸಿ ಅಂತ ಒತ್ತಾಯ ಮಾಡ್ತಾರೆ. ಇದಕ್ಕೊಪ್ಪದೇ ಇದ್ದಾಗ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ಮಾಡಲಾಗುತ್ತೆ. ಇವರಿಬ್ಬರ ಗಲಾಟೆಯಲ್ಲಿ ಕೊನೆಗೂ ಬೆಡ್ ಸಿಗದೆ ಆ ರೋಗಿ ಸತ್ತೋಗ್ಬಿಡ್ತಾರೆ. ಇಬ್ಬರ ಗಲಾಟೆಯಲ್ಲಿ ಆಂಬ್ಯುಲೆನ್ಸ್ನಲ್ಲೇ ಪ್ರಾಣ ಬಿಡ್ತಾರೆ ಬಡ ರೋಗಿ. ಫಸ್ಟ್ ಆಫ್ ಆಲ್ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಂಥ ಎಮರ್ಜೆನ್ಸಿ ಕೇಸಸ್ಗಳು ಯಾವಾಗಲೂ ಹೀಗೆ ಬೆಡ್ ಇಲ್ಲ ಅನ್ನೋ ಕಾರಣಕ್ಕೆ ಎಮರ್ಜೆನ್ಸಿ ಇನ್ನೇನು ಉಸಿರು ಹೋಗ್ತಾ ಇದೆ, ಸತ್ತೇ ಹೋಗ್ತಾರೆ ಅನ್ನೋ ಸಂದರ್ಭದಲ್ಲೂ ಕೂಡ ಒನ್ ಆ್ಯಂಡ್ ಓನ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂಥ ಸಿದ್ಧ ಉತ್ತರ ಬೆಡ್ ಇಲ್ಲ. ಬೆಡ್ ಇಲ್ಲ ಅಂದ ತಕ್ಷಣ ಪಾಪ ಅವ್ರಿಗೆ ಗೊತ್ತಿರೋರು ಇವ್ರಿಗೆಲ್ಲ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಬೆಡ್ ಕೊಡಿಸಿ, ಇನ್ನೇನು ಮುಗ್ದೋಯ್ತು, ರೋಗಿಯ ಆರೋಗ್ಯ ಹಾಳಾಗೋಯ್ತು ಅಂತ ಹೇಳ್ತಾರೆ. ಆಗ ಅವ್ರಿಗೆ ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿ ಹೇಳ್ತಾರೆ, ಸರ್ ಭಾಳ ಕ್ರಿಟಿಕಲ್ ಕಂಡೀಷನ್ಸ್ ಇದೆ ಸರ್, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ, ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ, ಕೋಲಾರದಿಂದ ಬಂದಿದ್ದೀನಿ, ತುಮಕೂರಿಂದ ಬಂದಿದ್ದೀನಿ. ಆರೋಗ್ಯ ಸಚಿವರು ಇಲ್ಲದೆ ಇದ್ದರೆ DCM, ಹೀಗೆ ತುಂಬ ಪವರ್ಫುಲ್ ಮಿನಿಸ್ಟರ್ಸ್ಗೆ ಕಾಲ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಫಾರ್ ಅ ಬೆಡ್. ಸೊ ಕಾಲ್ ಮಾಡಿ ಅವ್ರು ರಿಸೀವ್ ಮಾಡಿದರೆ ಇವ್ರಿಗೆ ಬೆಡ್ ಭಾಗ್ಯ, ಇಲ್ಲದೆ ಇದ್ರೇ ಹೊರಗಡೆ ಕಾಯೋ ಭಾಗ್ಯ. ಎಷ್ಟೋ ಆ್ಯಂಬುಲೆನ್ಸ್ಗಳು ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ, ವಿಕ್ಟೋರಿಯಾ ಆಸ್ಪತ್ರೆಯ ಪ್ರಿಮೈಸಸ್ಸಲ್ಲಿ ರೋಗಿ ಜೊತೆಗೆ ನಿಂತಿರ್ತಾರೆ, ಕೂತಿರ್ತಾರೆ, ಬೆಡ್ ಯಾವಾಗ ಸಿಗುತ್ತೆ, ಮೇರಾ ನಂಬರ್ ಕಬ್ಬಾಯೇಗಾ ಅಂತ. ಆದರೆ ಬೆಡ್ ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಇದು ಎವ್ರಿಡೇ ನಡೆಯುವಂತಹ ಒಂದು ಕಾರ್ಯ ಆದ್ದರಿಂದ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳು. ಅವ್ರಿಗೆ ಗೊತ್ತು ಇಲ್ಲಿ ಇವ್ರಿಗೆ ಬೆಡ್ ಕೊಡಲ್ಲ ಬಿಕಾಸ್ ಇವರು ಬಡವರು ಅಂತ. ಅದೇ VIP ಗಳು ಬಂದರೆ ಪ್ರಧಾನಮಂತ್ರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಇಂತಹ ಬಡವರನ್ನು ಟಾರ್ಗೆಟ್ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿಗಳು. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದೊಳಗಡೆ ಬಂದು ಬೆಡ್ಗೋಸ್ಕರ ಕಾಯ್ತಾ ಇರುವಂಥ ರೋಗಿಗಳಿಗೆ ಬನ್ನಿ ನಮ್ಮ ಆಸ್ಪತ್ರೆಗೆ, ಬನ್ನಿ ನಮ್ಮ ಆಸ್ಪತ್ರೆಗೆ, ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಸೂಕ್ತ ಸೌಲಭ್ಯ ಸಿಗುತ್ತೆ ಅಂತ ಅಲ್ಲಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ನಿಜಕ್ಕೂ ಇದೊಂದು ದಂಧೆನಾ, ಇದು ಬೇಕು ಅಂತ ನಡೆಸ್ತಾ ಇರುವಂತಹ ದಂಧೆನಾ, ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಯನ್ನು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆ ಹವಣಿಸ್ತಾ ಇದ್ದಾರಾ? ಐ ಡೋಂಟ್ ನೋ. ಸೊ ಅಲ್ಲಿಗೆ ಬರ್ತಾರೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳು, ನಮ್ಮ ಹಾಸ್ಪಿಟಲ್ಗೆ ಬನ್ನಿ, ನಮ್ಮ ಹಾಸ್ಪಿಟಲ್ಗೆ ಬನ್ನಿ ಅಂತ ಕರೀತಾರೆ. ಇನ್ನು 2-3 ಪ್ರೈವೇಟ್ ಹಾಸ್ಪಿಟಲ್ ಸಿಬ್ಬಂದಿಗಳು ಬರೋದ್ರಿಂದ ರೋಗಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ, ಯಾವ ಹಾಸ್ಪಿಟ್ಲಿಗೆ ಹೋಗಲಿ ಅಂತ. ಮತ್ತು ಅವ್ರ ಮಧ್ಯೆನೇ ಜಗಳ ಸ್ಟಾರ್ಟ್ ಆಗುತ್ತೆ. ಜಗಳ ಸ್ಟಾರ್ಟ್ ಆಗಿ ರೋಗಿ ಒಬ್ಬ ಕಳೆದ ವಾರ ಇವ್ರ ಜಗಳದಲ್ಲಿ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಾಗದೆ ಅಲ್ಲೇ ಆ್ಯಂಬುಲೆನ್ಸ್ನಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಇದು ಪರಿಸ್ಥಿತಿ ವಿಕ್ಟೋರಿಯಾ ಹಾಸ್ಪಿಟಲ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅದರಲ್ಲೂ ಕೂಡ ಈ ಸೀಸನ್, ಇದು ಸೀಸನಲ್ ಫ್ಲೂ ಇರುವಂತಹ ಸೀಸನ್, ನೆಗಡಿ, ಕೆಮ್ಮು, ಜ್ವರ, ಈ ರೀತಿಯಾದಂತಹ ಸೀಸನಲ್ ಬರುವಂತಹ ಜ್ವರ ಮತ್ತು ನೆಗಡಿ ಇದ್ದೇ ಇರುತ್ತೆ. ರಶ್ ಆಗೋದು ಸರ್ಕಾರಿ ಆಸ್ಪತ್ರೆಗಳಿಗೆ. ಇಂತಹ ಸಂದರ್ಭದಲ್ಲಿ ಈ ಆಸ್ಪತ್ರೆಗಳಲ್ಲಿ 2 ಬಿಲ್ಡಿಂಗ್ ಇದೆ. ಒಂದು ಐಗಾಡ್ ಬಿಲ್ಡಿಂಗ್ ಇದೆ, ಇನ್ನೊಂದು ಪ್ರಧಾನಮಂತ್ರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅದರಲ್ಲಿ ಬಡವ್ರಿಗೆ ಅಡ್ಮಿಷನ್ನೇ ಇರೋದಿಲ್ಲ. ಅದರಲ್ಲಿ ಕೇವಲ VIPಗಳು VVIPಗಳು ಮಾತ್ರ. ನೀವು ಹೋಗಿ ಬಾಗ್ಲ ಹತ್ರ ನಿಂತ್ಕೊಂಡು ಸಾರ್ ಒಂದು ಬೆಡ್ ಇದೆಯಾ ಅಂದರೆ ಅಯ್ಯೋ ಹೋಗ್ರಿ ಸಾಕು ಅಂತಾರೆ. ಸೊ ಅಷ್ಟರ ಮಟ್ಟಿಗೆ ಸರ್ಕಾರಿ ಆಸ್ಪತ್ರೆ ಈ ಲೆವೆಲ್ಗೆ ಅದು ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇನಾದರೂ ಆಡಳಿತ ಮಂಡಳಿಯಲ್ಲಿ ಯಾವ ರೀತಿಯಾದಂಥ ಲೋಪಗಳಿದೆ ಅಂತ ನಾನು ಕೇಳಲ್ಪಟ್ಟೆ. ಆಡಳಿತ ಮಂಡಳಿಯಲ್ಲಿ ಒಬ್ಬರಿಗೇ 3 ಹುದ್ದೆ ಕೊಡಲಾಗಿದೆ ಅಂತ. 3 ಪ್ರಿನ್ಸಿಪಾಲು ಅವರೇ, ನೋಡಲ್ ಆಫೀಸರು ಅವರೇ, ಮತ್ತು HODನೂ ಅವರೇ. ಈ ಥರ ಒಬ್ಬೊಬ್ಬರಿಗೆ 3 ಹುದ್ದೆಗಳನ್ನು ಕೊಟ್ಟು ಓನ್ಲಿ ಬಿಕಾಸ್ ಆಫ್ ದರ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ, ಮೋಸ್ಟ್ಲಿ ಅಲ್ಲಿ ಸುತ್ತಮುತ್ತ ಇರುವಂಥ ಶಾಸಕರ ಕಮ್ಯುನಿಟಿಯವರು ಅಂತ ಅನಿಸುತ್ತೆ. ಈ ಥರ ಆಡಳಿತ ಮಂಡಳಿಯಲ್ಲಿ ಹಲವಾರು ಹುದ್ದೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ಥರದ ಬೇಜವಾಬ್ದಾರಿಯಾದಂತಹ ನಡೆಗಳು ಕಂಡು ಬರ್ತದೆ. ಬಟ್ ವಿಕ್ಟೋರಿಯಾ ಆಸ್ಪತ್ರೆ ಇದು ಗೋಳು ಇವತ್ತಿಂದಲ್ಲ ಬಿಡಿ, ಇದು ಬಹಳ ದಿನಗಳಿಂದ ಹೀಗೆ ಇದೆ. ಸೊ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಪ್ರೈವೇಟ್ ಅವರು ಪ್ರಯತ್ನಿಸ್ತಾರೆ. ಈ ಪ್ರೈವೇಟು ಮತ್ತು ಗೌರ್ನಮೆಂಟು ಜಟಾಪಟಿಯಲ್ಲಿ ರೋಗಿ ಸತ್ತೇ ಹೋಗ್ತಾನೆ. ಇನ್ನೊಂದು ಸ್ಟೋರಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸಂಬಂಧಪಟ್ಟನೇ ಇದೆ. ಅದನ್ನು ತಗೊಂಡು ಆಮೇಲೆ ನಮ್ಮ ಕಲೀಗ ಚರಣ್ ಅವರನ್ನು ಮಾತಾಡ್ಸೋಣ.